So please sit in a relaxed manner. So those who can sit straight, please you can sit straight. Sit in any mudra. ಯಾವುದಾದ್ರೂ ಮುದ್ರೆಯಲ್ಲಿ ಕೂತ್ಕೊಳ್ಳಿ, ವರ್ಕೊಂಡು ಕೂತ್ಕೊಳ್ಳಿ, ಚೇರ್ ಮೇಲೆ ಕೂತ್ಕೊಳ್ಳಿ. You can even lie down and do this. Not necessary that you have to sit and do ಅಂತ ಯಾವುದೇ ಆಸನದಲ್ಲಿ ಇರಬೇಕು ಅಂತ ಏನು ರೂಲ್ ಇಲ್ಲ. But one thing important is you have to do this consciously and with feeling. What you are actually doing is you are training your subconscious mind, and not only doing that, how deep is your feeling, how deep is your attitude, how deep is your intention, ಅದರ ಅನುಸಾರವಾಗಿ ನಿಮಗೆ ಸಿಗುತ್ತೆ. That is one thing. Okay, and ಇದು ಬ್ರಹ್ಮಾಂಡದ ಬುಕಿಂಗ್ ಆರ್ಡರ್. ಸೊ ಯು ಆರ್ ಪ್ಲೇಸಿಂಗ್ ಅ ಬುಕಿಂಗ್ ಆರ್ಡರ್ ಟು ದ ಯೂನಿವರ್ಸ್. ಸೊ ಹೌ ಆರ್ ಯು ಗೋಯಿಂಗ್ ಟು ಪ್ಲೇಸ್? ನೀವೊಂದು ಹೋಟೆಲ್ ಹೋಗ್ತೀರಾ, ಯು ವಿಲ್ ಪ್ಲೇಸ್ ಎನ್ ಆರ್ಡರ್. ಸೊ ಯು ಆರ್ ಗೋಯಿಂಗ್ ಟು ಆಸ್ಕ್ ದೆಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಡಿಶ್. ಸುಮ್ಮನೆ ಕೇರ್ ಫ್ರೀ ಆಗಿ ಕೇಳೋದಿಲ್ಲ ಅಲ್ವಾ? ಯು ವಾಂಟ್ ಟು ರಿಲಿಶ್ ಇಟ್, ಯು ವಾಂಟ್ ಟು ಈಟ್ ಇಟ್, ಯು ವಾಂಟ್ ಟು ಫಿಲ್ ಯುವರ್ ಸ್ಟಮಕ್, ಯು ವಾಂಟ್ ಟು ಎಂಜಾಯ್ ಇಟ್. ಹೌದೋ ಇಲ್ವೋ? ಸೊ ಹಾಗೆ ಇಫ್ ಯು ರಿಯಲಿ ವಾಂಟ್ ಟು ಎಂಜಾಯ್ ಯುವರ್ ಫ್ಯೂಚರ್ ಲೈಫ್ಸ್, ಇಫ್ ಯು ರಿಯಲಿ ವಾಂಟ್ ಟು experience wonderful things for your future, I would request you to do this with utmost feeling. ಅತ್ಯಂತ ಫೀಲಿಂಗ್ ಇಂದ ಇದನ್ನ ಮಾಡಿ. ಯು ಹ್ಯಾವ್ ಟು ಫೀಲ್ ವಾಟ್ ಎವರ್ ಯು ಆಸ್ಕಿಂಗ್ ಫಾರ್. ನೀವು ಫೀಲ್ ಮಾಡ್ಕೋಬೇಕು. ನೀವು ಏನನ್ನ ಕೇಳಿಕೊಳ್ತೀರೋ ಅದನ್ನ ನೀವು ಅನುಭವಿಸ್ಬೇಕು. ಭಾವನೆಯಲ್ಲಿ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಇನ್ ಟು ಭಾವನೆ. ಸೊ ಬೇಸ್ಡ್ ಆನ್ ದ್ಯಾಟ್ ನೀವು ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು. ವಾಟ್ ಐ ಫೆಲ್ಟ್ ವಾಸ್ ರೈಟ್ ಫಾರ್ ಮೀ, ವಾಟ್ ಐ ಫೆಲ್ಟ್ ವಾಸ್ ರೈಟ್, ಸೊ ಐ ಹ್ಯಾವ್ ರಿಟನ್. ಸೊ ಅದನ್ನು ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು ದ ವೇ ಯು ವಾಂಟ್. ಸೊ ದ್ಯಾಟ್ ಈಸ್ ಅಪ್ ಟು ಯು. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಫೋಕಸ್ ಆನ್ ದ ಪಾಯಿಂಟ್ ಇನ್ ಬಿಟ್ವೀನ್ ದ ಟು ಐಬ್ರೋಸ್. Please close your eyes. Focus on the point in between the two eyebrows. Now look at a point of light there. Close your eyes. Between the two eyebrows, just visualize a point of light there. ಒಂದು ಅತ್ಯಂತ ಸೂಕ್ಷ್ಮವಾದ ಜ್ಯೋತಿರ್ಬಿಂದುವನ್ನ ವಿಜುವಲೈಸ್ ಮಾಡಿ. Visualize a point of light in between the two eyebrows. Now visualize Almighty God Paramatma right in front of you, about 5 feet away from you. ಅವ್ರ ಹತ್ರ ನೀವು ಬುಕಿಂಗ್ ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ದೀರಾ. ಪರಮಾತ್ಮ, who is the creator, director and the principal actor, and ಅವ್ರ ಹತ್ರ ನೀವು ಬುಕಿಂಗ್ ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ದೀರಾ. We are used to placing booking order in front of someone. Now we are placing booking order in front of the highest entity, highest superpower, supreme soul. So I have to go into my original self. ಇದು ಮಾಡಬೇಕಾದ್ರೆ, ಅಂದ್ರೆ ಕೊಡಬೇಕಾದ್ರೆ, ಅಥವಾ ದ ಬುಕಿಂಗ್ ಆರ್ಡರ್ನ ಪ್ಲೇಸ್ ಮಾಡಬೇಕಾದ್ರೆ. ಸೊ ಪರಮಾತ್ಮನನ್ನ ನೋಡಿ, ತೇಜೋಮಯ, ಪ್ರಕಾಶಮಯ, ದಿವ್ಯವಾದ ಪರಮಾತ್ಮ. ಆತನ ಕಿರಣಗಳು ನನ್ನ ಮೇಲೆ ನಿರಂತರವಾಗಿ ಬೀಳ್ತಾ ಇದೆ. ಆ ಕಿರಣಗಳನ್ನ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ನಾನು ಆತ್ಮ ಇಡೀ ಬ್ರಹ್ಮಾಂಡದಲ್ಲಿ, ಮೂರೂ ಲೋಕಗಳಲ್ಲಿ, ನಾನು ಆತ್ಮ ಇಡೀ ಬ್ರಹ್ಮಾಂಡದಲ್ಲಿ, ಮೂರೂ ಲೋಕಗಳಲ್ಲಿ. ಮೂರು ಲೋಕಗಳು ಅಂತಂದ್ರೆ ದಿಸ್ ಸಾಕಾರ ಲೋಕ, ದ ಫಿಸಿಕಲ್ ವರ್ಲ್ಡ್, ಸೂಕ್ಷ್ಮ ಲೋಕ ಅಥವಾ ಸೂಕ್ಷ್ಮ ವತನ, ದ ಆಸ್ಟ್ರಲ್ ವರ್ಲ್ಡ್, ಅಂಡ್ ಪರಂಧಾಮ, ದ ಇನ್ಕಾರ್ಪೊರಿಯಲ್ ವರ್ಲ್ಡ್. 4 ಯುಗಗಳಲ್ಲಿ, 4 ಯುಗ ಅಂದ್ರೆ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಯುಗ ಮೀನ್ಸ್ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸಂಗಮ ಯುಗವನ್ನು ಸೇರಿಸಿದರೆ 5 ಯುಗಗಳಲ್ಲಿಯೂ ಸಹ. So I am including this yuga, the Sangama Yuga, the confluence age. ಪ್ರತಿ ಜನ್ಮದಲ್ಲಿ, ಪ್ರತಿ ಯುಗದಲ್ಲಿ, ಪ್ರತಿ ಕಲ್ಪದಲ್ಲಿ. So in every single life, every single yuga, every single kalpa, ಪ್ರತಿ ಸಂಬಂಧದಲ್ಲಿ, ಪ್ರತಿ ಸಂಪರ್ಕದಲ್ಲಿ, ಪ್ರತಿ ಸ್ವಪ್ನದಲ್ಲಿ, ಪ್ರತಿ ಸಮಯದಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಶ್ವಾಸದಲ್ಲಿ,
ಪ್ರತಿ ಸಂದರ್ಭದಲ್ಲಿ, ಪ್ರತಿಯೊಂದು ಸ್ಥಿತಿಯಲ್ಲಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ಸದಾ ಸುಖಿ, ಸದಾ, ಸದಾ ಮೀನ್ಸ್ ಆಲ್ವೇಸ್, ಪದಮಾಪದಮ ಸೌಭಾಗ್ಯಶಾಲಿಯಾಗಿಯೂ, ಸದಾ ಹಣವಂತನು, ಧನವಂತನು, ವಿದ್ಯಾವಂತನು, ಗುಣವಂತನು, ಚರಿತ್ರವಂತನು, ಏಕಾಗ್ರಚಿತ್ತನು, ಆರೋಗ್ಯವಂತನು, ಶ್ರೀಮಂತನು, ಧೈರ್ಯವಂತನು, ಧೈರ್ಯಶಾಲಿಯು, ಬಲವಂತನು, ಬಲಶಾಲಿಯು, ಸದಾ ಅಷ್ಟ ಐಶ್ವರ್ಯದಿಂದ ಭರ್ಪೂರ್, ಭರ್ಪೂರ್ ಮೀನ್ಸ್ ಫುಲ್, ಸದಾ ಆರೋಗ್ಯಶಾಲಿ ಶರೀರಧಾರಿಯು, ಅಥವಾ ಯು ಕ್ಯಾನ್ ಪುಟ್ ಇಟ್ ದಿಸ್ ವೇ, ಆರೋಗ್ಯವಂತ ಶರೀರಧಾರಿಯು, ಸದಾ ಸಫಲತಾ ಮೂರತನು, ಸದಾ ವಿಘ್ನ ವಿನಾಶಕನು, ಸದಾ ನಿರ್ವಿಘ್ನನು, ಸದಾ ವಿಜಯೀ ರತ್ನನು, ಸದಾ ಹೋಲಿಯೆಸ್ಟ್, ಹೋಲಿಯೆಸ್ಟ್ ಮೀನ್ಸ್ ಪಾವನ, ಹೈಯೆಸ್ಟ್ ಶ್ರೇಷ್ಠ, ರಿಚೆಸ್ಟ್ ಪವರ್ಫುಲ್, ಸದಾ ಎವರ್ ಹೆಲ್ದಿ, ಎವರ್ ವೆಲ್ದಿ, ಎವರ್ ಹ್ಯಾಪಿ, ಎವರ್ ಪ್ರಾಸ್ಪರಸ್, ಎವರ್ ವಿಸ್ಡಮ್ ಫಿಲ್ಡ್, ಎವರ್ ಡಿವೈನ್, ಎವರ್ ಪಾಸಿಟಿವ್, ಎವರ್ ಪರ್ಫೆಕ್ಟ್, ಸದಾ ಪಾವನ, ಪವಿತ್ರ, ಸತೋಪ್ರಧಾನ, ಸಾತ್ವಿಕ, ದಿವ್ಯ, ಡಿವೈನ್, ವಂಡರ್ಫುಲ್, ಬ್ಯೂಟಿಫುಲ್, ಪಾಸಿಟಿವ್, ಪರ್ಫೆಕ್ಟ್, ಸದಾ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರದಿಂದ ಭರ್ಪೂರ್, ಬ್ರಹ್ಮಜ್ಞಾನ, ಬ್ರಹ್ಮ ಸಾಕ್ಷಾತ್ಕಾರದಿಂದ ಭರ್ಪೂರ್, ಪರಮಾತ್ಮನ ಯಥಾರ್ಥವಾದ ಜ್ಞಾನ, ಪರಮಾತ್ಮನ ಯಥಾರ್ಥವಾದ ಸಾಕ್ಷಾತ್ಕಾರ. ಯಥಾರ್ಥ ಮೀನ್ಸ್ ಆಸ್ ಈಸ್, ವೇರ್ ಈಸ್, ಅಕ್ಯುರೇಟ್, ಪರ್ಫೆಕ್ಟ್, ಸದಾ ಸೋಲ್ ಕಾನ್ಶಿಯಸ್ ಆಗಿಯೂ, ಸೋಲ್ ಕಾನ್ಶಿಯಸ್ ಮೀನ್ಸ್ ಆತ್ಮಾಭಿಮಾನಿಯಾಗಿಯೂ, ಸದಾ ಪರಮಾತ್ಮಾಭಿಮಾನಿ, ಗಾಡ್ ಕಾನ್ಶಿಯಸ್, ಸದಾ ಆತ್ಮಜ್ಞಾನಿಯಾಗಿಯೂ, ಅಂದ್ರೆ ಸೆಲ್ಫ್ ರಿಯಲೈಸ್ಡ್, ಸದಾ ಪರಮಾತ್ಮ ಜ್ಞಾನಿಯಾಗಿಯೂ, ಗಾಡ್ ರಿಯಲೈಸ್ಡ್, ಸದಾ ಸ್ಪಿರಿಚುವಲಿ ಎನ್ಲೈಟನ್ಡ್, ಅಂದ್ರೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತನಾಗಿರುವುದು, ಸದಾ ಸ್ಥಿತಪ್ರಜ್ಞ, ಸಾಕ್ಷಿ ಭಾವದಲ್ಲಿ, ಸದಾ ಸತ್ಯುಗಿ ದೇವಿ ದೇವತಾ ಆತ್ಮನಾಗಿಯೂ, ಸದಾ ಸತ್ಯುಗ ದೇವಿ ದೇವತೆಗಳ ಹಾಗೆ ಪರ್ಫೆಕ್ಟ್ ಅಂಡ್ ಹೆಲ್ತಿ ಶರೀರ, ವಂಡರ್ಫುಲ್ ಅಂಡ್ ಬ್ಯೂಟಿಫುಲ್ ಶರೀರಧಾರಿಯು, ಸದಾ ಸದ್ಗುಣ ಸಂಪನ್ನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಡಬಲ್ ಅಹಿಂಸಕ, ಅಂದ್ರೆ ಅಹಿಂಸಾ ಪರಮೋ ಧರ್ಮ, ಮರ್ಯಾದಾ ಪುರುಷೋತ್ತಮ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ಗಾಡ್, ದೇವಿ ದೇವತೆಗಳ ಕ್ವಾಲಿಟೀಸ್. ಸೊ ಅದರಿಂದ ಭರ್ಪೂರ್, ಸದಾ ಜ್ಞಾನಿತು ಆತ್ಮ, ಯೋಗಿತು ಆತ್ಮ, ಸದಾ ಜ್ಞಾನ, ಗುಣ, ಶಕ್ತಿ, ಶ್ರೇಷ್ಠ ಸಂಕಲ್ಪ, ಅತೀಂದ್ರಿಯ ಸುಖದಿಂದ ಭರ್ಪೂರ್, ಶ್ರೇಷ್ಠ ಭಾಗ್ಯದಿಂದ, ಶ್ರೇಷ್ಠ ಪ್ರಾಪ್ತಿಗಳಿಂದ, ಶ್ರೇಷ್ಠ ವರದಾನಗಳಿಂದ, ಶ್ರೇಷ್ಠವಾದ ಖಜಾನೆಗಳಿಂದ ಭರ್ಪೂರ್, ಸದಾ ಪೀಸ್ಫುಲ್ ಅಂದ್ರೆ ಶಾಂತವಾಗಿ, ಸದಾ ಪ್ಯೂರ್ ಅಂದ್ರೆ ಪವಿತ್ರವಾಗಿ, ಸದಾ ಪವರ್ಫುಲ್ ಶಕ್ತಿಶಾಲಿಯಾಗಿ, ಸದಾ ಪ್ರೇಮ ಸ್ವರೂಪ ಪ್ರಾಸ್ಪರಸ್ ಅಂದ್ರೆ ಸುಖಿಯಾಗಿಯೂ, ಸದಾ ಪಾಸಿಟಿವ್ ಅಂದ್ರೆ ಸಕಾರಾತ್ಮಕ, ಪಾವನ ಹೋಲಿ, ಸದಾ ಪ್ಲೆಸೆಂಟ್ ಪರ್ಫೆಕ್ಟ್, ಪ್ರೇಮ ಸ್ವರೂಪ, ಜ್ಞಾನ ಸ್ವರೂಪ, ಆನಂದ ಸ್ವರೂಪ, ಸದಾ ಲವ್ಫುಲ್, ನಾಲೆಡ್ಜ್ಫುಲ್, ವಿಸ್ಡಮ್ ಫಿಲ್ಡ್, ಬ್ಲಿಸ್ಫುಲ್, ಸದಾ ಕರ್ಮಾತೀತ, ದಿವ್ಯ, ಡಿವೈನ್, ವಂಡರ್ಫುಲ್, ಬ್ಯೂಟಿಫುಲ್, ಸಾತ್ವಿಕ, ಆನೆಸ್ಟ್,
ಟ್ರೂತ್ಫುಲ್, ಸತೋಪ್ರಧಾನ. ಸದಾ ಕರ್ಮಾತೀತ, ಬಾಪ್ ಸಮಾನ್, ಭಗವಂತನ ಸಮಾನ, ತಂದೆಯ ಸಮಾನ. ತಂದೆ ಅಂತಂದ್ರೆ ಪರಮಾತ್ಮನ ಸಮಾನ. ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೀನಿ. ಎದುರುಗಡೆ ಇರತಕ್ಕಂತ ಆ ಪರಮಾತ್ಮನಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮೀ ದ ನಾಲೆಜ್ ಆಫ್ ಸ್ಕ್ರಿಪ್ಟಿಂಗ್ ಮೈ ಓನ್ ಸೆಲ್ಫ್, ಸ್ಕ್ರಿಪ್ಟಿಂಗ್ ಮೈ ಓನ್ ಫ್ಯೂಚರ್. ಈ ಜ್ಞಾನವನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಕಮ್ ಟು ನಮಸ್ಕಾರ ಮುದ್ರಾ 3 times ಓಂಕಾರ. ಓಂ ಓಂ ಓಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.